ಎವ್ರಿ ಟೈಮ್ ಹೇಳ್ದಂಗೆ ಈ ಲೊಕ್ಯಾಲಿಟಿಲಿ ಏನಾನ ನೀವು ಮನೆ ಕಟ್ಕೊಂಡ್ರೆ ಅಥವಾ ನೀವು ಏನಾನ ಸೈಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಪಕ್ಕಾ ಈ ಲೊಕೇಶನ್ನು ಈ ಎನ್ವೈರನ್ಮೆಂಟ್ಗೆ ಕಳ್ದೋಗ್ತೀರಾ. ಏನು ಸರ್ ಕಳ್ದೋಗಿದ್ದೀನಿ ಅಂತ ವಿಡಿಯೋ ಬೇರೆ ಮಾಡಿದ್ರಿ, ನೋಡಿದ್ರೆ ಇಲ್ಲೇ ಇದ್ದೀರಾ ಸರ್. ನಮ್ಮ ಲೇಔಟ್ ಅಲ್ಲಿ ಮನೆ ತಗೊಂಡವ್ರು ಎಲ್ಲರೂ ಅದೇ ಇದನ್ನೇ ನೋಡ್ಕೊಂಡು ಬಂದಿರೋದು ಸರ್. ಈ ಲೇಔಟ್ ಅಲ್ಲಿ ಮನೆ ತಗೊಳ್ಳೋರು ಎಲ್ಲರ ಫೀಲಿಂಗ್ ಹೆಂಗಿದೆ ಅಂದ್ರೆ ಪೂರ್ತಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಎಲ್ಲೂ ಏನು ಪೊಲ್ಯೂಷನ್ ಇಲ್ಲ, ಬೆಂಗಳೂರಲ್ಲಿ ಇರುವಂತ ಟ್ರಾಫಿಕ್ ನ್ಯೂಸೆನ್ಸ್ ಇಲ್ಲ, ಇಲ್ಲಿ ಆರಾಮಾಗಿದೆ. ಅದಕ್ಕೋಸ್ಕರನೇ ಸರ್ ಎಲ್ಲ ಫುಲ್ ಎಲ್ಲ ಹಿಲ್ಸ್ ವ್ಯೂ ಅಲ್ಲೇ ನೀವು ಲೇಔಟ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿರಾ? ಹೌದು ಸರ್. ಬೆಂಗಳೂರು ಹತ್ರ ಫುಲ್ ಟ್ರಾಫಿಕ್. ನಮ್ಮ ಕಸ್ಟಮರ್ಸ್ ಎಲ್ಲ ಕೇಳೋದು ಹೆಂಗೆ ಅಂದ್ರೆ ಸರ್ ಎಲ್ಲ ನಾವು ಒಂದು ಪೀಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಮನೆ ಕಟ್ಟಬೇಕು, ಆರಾಮಾಗಿರೋ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಲೇಔಟ್ ಬೇಕು, ಸೈಟ್ ಬೇಕು ಅಂತ ಕೇಳೋರ್ಗೆ ಇದು ಪರ್ಫೆಕ್ಟ್ ಆಗಿರೋ ಲೊಕೇಶನ್. ಯಾಕಂದ್ರೆ ಮಾತ್ರ ಒಂದು 5 lakhs ಇದೆ ಸಾಕು, ಇಲ್ಲಿ ಒಂದು ಪ್ಲಾಟ್ ತಗೋಬಹುದು. ಮತ್ತೆ ಒಂದು 20 lakhs ನೀವು ಕಂಪ್ಲೀಟ್ ಎಲ್ಲ ಒಂದು ವಿಲ್ಲಾಸ್ ಎಲ್ಲ ಕನ್ಸ್ಟ್ರಕ್ಟ್ ಹೌದು ಸರ್. ಟೋಟಲಿ ನಿಮ್ಗೆ ಒಂದು 25 lakh ಅಲ್ಲಿ ನಿಮ್ಗೆ ಈಸಿಲಿ ವಿತ್ ಒಂದು 600 square feet ಡೈಮೆನ್ಷನ್ ಅಲ್ಲಿ ಒಂದು ಸ್ಮಾಲ್ ವಿಲಾ ಸಹ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ ನಾವೇ ಬೇಕಾದ್ರೆ. ಓಕೆ, ಇದು ಕನೆಕ್ಟಿವಿಟಿ ಎಲ್ಲ ಹೇಗಿದೆ ಸರ್? ಕನೆಕ್ಟಿವಿಟಿ ಅಂದ್ರೆ ನೋಡಿ, ಇಲ್ಲಿಂದ ಚಿಕ್ಕಬಳ್ಳಾಪುರ ಹೈವೇ ಬಂದು 1 kilometer ಅಷ್ಟೇ. ನಿಮ್ಗೆ ನಂದಿ ಹಿಲ್ಸ್ ಬಂದು 10 minutes ಡ್ರೈವ್, ಸ್ಕಂದಗಿರಿ ಹಿಲ್ಸ್ ಬಂದು 4 minutes ಡ್ರೈವ್. ಇಲ್ಲಿಂದ ನೀವು ನೋಡೋಕ್ಕಾರೆ ಲೊಕ್ಯಾಲಿಟಿ ದೇವನಹಳ್ಳಿ STRR ರಿಂಗ್ ರೋಡ್ ಇಂದ ಇರ್ಬೋದು, ಚಿಕ್ಕಬಳ್ಳಾಪುರ ಇಂದ ಇರ್ಬೋದು, ನಂದಿ ಹಿಲ್ಸ್ ಇಂದ ಇರ್ಬೋದು, ಸ್ಕಂದಗಿರಿಗೆ, ಇದೆಲ್ಲದಕ್ಕೂ ಸೆಂಟರ್ ಆಗಿ ಬರುತ್ತೆ ಲೊಕೇಶನ್ ನಮ್ದು. ಸೊ ಇನ್ನೊಂದು ಇವಾಗ ಈ ಕಾನ್ಸೆಪ್ಟ್ ನಾವೇನಕ್ಕೆ ಇಲ್ಲಿ ಮಾಡಬೇಕು ಅಂತ ನಾವು ಅಂತಿರೋದಂದ್ರೆ, ಯಾರಿಗೆ ಇವಾಗ ಕನ್ಸ್ಟ್ರಕ್ಷನ್ಗಾಗ್ಲಿ ಆರಾಮಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು, ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಿದ್ರ ಅಂದ್ರೆ ಅವ್ರ ಫ್ಯೂಚರ್ ಜನರೇಷನ್ಸ್ಗೆ ಒಳ್ಳೆ ಕಡೆ ಪ್ಲಾಟ್ ತೆಗ್ದಂಗೆ ಆಗುತ್ತೆ. ಈ ಕಡೆ ಇನ್ವೆಸ್ಟ್ಮೆಂಟ್ಗೂ ಆಗುತ್ತೆ, ಈ ಕಡೆ ಓನ್ ಪರ್ಪಸ್ಗೂ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಇನ್ನೊಂದೇನಂದ್ರೆ ಫ್ಯೂಚರ್ ಅಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಆಲ್ಮೋಸ್ಟ್ ಇನ್ನೊಂದು 4 to 5 years ಅಲ್ಲಿ ಚಿಕ್ಕಬಳ್ಳಾಪುರವರೆಗೂ ಎಕ್ಸ್ಟೆನ್ಷನ್ ಆಗ್ತಿದೆ. ಸೊ ಮೆಟ್ರೋ ಕನೆಕ್ಟಿವಿಟಿ ಸಹ ಸಿಗುತ್ತೆ ಆರಾಮಾಗಿ. ಸೊ ವಿತಿನ್ ನೋ ಟೈಮ್ ಅವ್ರು ಯಾವ ಕಡೆ ಲೊಕೇಶನ್ ಹೋಗ್ಬೇಕಂದ್ರೂ ಈಸಿಯಾಗಿ ಆಕ್ಸೆಸಿಬಿಲಿಟಿ ಇರುತ್ತೆ ಇಲ್ಲಿಂದ. ಪ್ರೈಸಿಂಗ್ ಇಲ್ಲಿ ಹೇಗಿದೆ ಅಂದ್ರೆ, ನಂದಿ ಹಿಲ್ಸ್ ಹತ್ರ ನಾನು ನೋಡ್ದಂಗೆಲ್ಲ 4,000 5,000 ಇದೆ ಪರ್ ಸ್ಕ್ವೇರ್ ಫೀಟ್ ಈ ತರ ಪ್ಲಾಟ್ಸ್ ಆದ್ರೆ, ವಿಲ್ಲಾಸ್ ಆದ್ರೆ. ಸರ್ ನಮ್ಮ ಕಾನ್ಸೆಪ್ಟ್ ಇರೋದೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮನೆ ಕಟ್ಕೊಳ್ಳೋಕ್ಕಾಗ್ಲಿ ಅಥವಾ ಒಂದು ಸೈಟ್ ಬೇಕಂತಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತಗೊಳ್ಳಿ ಅಂತಾನೆ ನಾವು ಮಾಡಿರೋದು. ಸೊ ನಾವು ಹಾಕಿರೋದು ನಮ್ದು ಕೋಟ್ ಮಾಡ್ತಿರೋ ಪ್ರೈಸ್ ಬಂದೆ 2,799. ಅದು ಎಸ್ಪೆಷಲಿ ನಿಮ್ ಚಾನಲ್ ಕಡೆಯಿಂದ ಏನಾರ ಬರಂಗಿದ್ರೆ 200 rupees ಇನ್ನೂ ಡಿಸ್ಕೌಂಟ್ ಮಾಡಿ ನಾವು ಕೊಡ್ತೀವಿ ಬೇಕಾದ್ರೆ. ಸರ್ ಫಸ್ಟ್ ಆಫ್ ಆಲ್ ಅಪ್ರೋಚ್ ರೋಡ್ ನೋಡಿ 50 feet ರೋಡ್ ಬರುತ್ತೆ ನಿಮ್ಗೆ. ಒಳಗಡೆ ಅದೆಲ್ಲ 30 feet ರೋಡ್ ಬಿಟ್ಟು ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ. ನಿಮ್ಗೆ CCTV ಸರ್ವೈಲೆನ್ಸ್ ಇದೆ 24/7. ಅದ್ಬಿಟ್ಟು 24/7 ಸೆಕ್ಯೂರಿಟಿ ಇರುತ್ತೆ. ಕಂಪ್ಲೀಟ್ಲಿ ಡೆವಲಪ್ಡ್ ಸೊಸೈಟಿ ಸರ್. ಏನು ಕೆಲಸ ಪೆಂಡಿಂಗ್ ಇಲ್ಲ. ನಮ್ದು ವಾಟರ್ ಕನೆಕ್ಷನ್ ಇರ್ಬೋದು, ಅಂಡರ್ಗ್ರೌಂಡ್ ಸ್ಯಾನಿಟರಿ ಆಗಿರ್ಬೋದು, ಅಂಡರ್ಗ್ರೌಂಡ್ ಸಿವೇಜ್ ಕನೆಕ್ಷನ್ ವಿತ್ ಕಿಡ್ಸ್ ಪ್ಲೇ ಏರಿಯಾ, 3 ಪಾರ್ಕ್ ಬರುತ್ತೆ ಸರ್ ಟೋಟಲಿ ನಮ್ ಲೇಔಟ್ ಅಲ್ಲಿ. ಆಮೇಲೆ ನಿಮ್ಗೆ ಇವಾಗ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸಹ ಆಗಿದೆ ಕಂಪ್ಲೀಟ್ ಆಗಿ. ಏನು ಪೆಂಡಿಂಗ್ ಇಲ್ಲ ಸರ್. ಎಲ್ಲೋದ್ರೂ ನಿಮ್ಗೆ ನಮ್ ಲೇಔಟ್ ಅಲ್ಲಿ ಕಂಪ್ಲೀಟ್ಲಿ ಗ್ರೀನರಿಯಿಂದ ಕವರ್ ಆಗಿದೆ. ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಆಗಿ ಒಂದು ಈಕೋ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಪೀಸ್ಫುಲ್ ಲೈಫ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮನೆ ಆಗ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಅದಕ್ಕೋಸ್ಕರನೇ ನಾವು ಆ ತರ ಎಲ್ಲದನ್ನು ಪ್ಲಾನ್ ಮಾಡಿ ನಾವು ಡೆವಲಪ್ ಮಾಡಿರೋದು. ನಮಗೆ ಲಾಸ್ಟ್ ಟೈಮ್ ಕೇಳಿದಾಗ 100+ ಏನೋ ಇನ್ನ 100 ಏನೋ ಇದೆ ಪ್ಲಾಟ್ಸ್ ಇನ್ನ ಇದೆ ಅಂತ ಹೇಳಿದ್ರೆ, ಇವಾಗ ಎಷ್ಟಿದೆ ಸರ್ ಈಗ? ಸರ್ ನಮ್ದ್ರಲ್ಲಿ ಟೋಟಲ್ ಇರೋದು 130 plots 7 acres ಅಲ್ಲಿ. ಅದರಲ್ಲಿ ಉಳಿದಿರೋದು ಬಾಕಿ ಬರೀ 40 plot. ಇಷ್ಟು ಬೇಗ ಸರ್? ನಮ್ಮ ವಿಡಿಯೋ ವೈರಲ್ ಆಗಿದ ತಕ್ಷಣನೇ ಆಲ್ಮೋಸ್ಟ್ ಬುಕಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನು 40 plot ಮಾತ್ರ ಬ್ಯಾಲೆನ್ಸ್ ಇದೆ. ಅದರಲ್ಲಿ ನಾನು ಹೇಳ್ತಿದ್ದೀನಲ್ಲ, ನಾವು ಕೊಡ್ತಿರೋ ಪ್ರೈಸ್ ಬಂದು 2,799. ಅಕ್ಕಪಕ್ಕ ಎಲ್ಲೇ ವಿಚಾರಿಸ್ಕೊಂಡ್ ಬರ್ಲಿ ಸರ್, 3,500 ಗಿಂತ ಕಮ್ಮಿ ಎಲ್ಲೂ ಇಲ್ಲ. ನಾನು ಅದಕ್ಕೆ ನಿಮ್ಗೆ ಫಸ್ಟ್ ಕೇಳಿದ್ದು, ಈ ಕಡೆ ನಂದಿ ಹಿಲ್ಸ್ ಅಂತ ಹೇಳಿದ್ರಿ, ಅಲ್ಲೆಲ್ಲ 4,000 5,000 ಇದೆ, ನೀವು ಏನು ಇಷ್ಟು ಕಡಿಮೆ ಇದು ಮಾಡ್ತಾ ಇದೀರಾ ಅಂತ ನಾ ಹೇಳ್ದಂಗೆ ಸರ್. ಯಾಕಂದ್ರೆ ನಮ್ ಕಸ್ಟಮರ್ಸ್ ತಿರ್ಗಾ ನಮ್ಗೆ ರಿಪೀಟೆಡ್ಲಿ ಬೇರೆ ಕಡೆ ಲೇಔಟ್ಗೂ ಬರಬೇಕು, ಆ ಇಂಟೆನ್ಷನ್ ಇಂದಾನೆ ನಾವು ಇಲ್ಲಿ ಕಮ್ಮಿ ಪ್ರೈಸ್ ಗೆ ಮಾಡ್ತಿರೋದು. ಅದು ಎಸ್ಪೆಷಲಿ ನಿಮ್ ಚಾನಲ್ ಇಂದ ಏನಾರ ಬಂದ್ರೆ ಇನ್ನೂ 200 rupees ನಾವು ಡಿಸ್ಕೌಂಟ್ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಿಮ್ದು ಲಾಸ್ಟ್ ವೈರಲ್ ವಿಡಿಯೋದೊಂದು ಸ್ವಲ್ಪ ಲಾಸ್ಟ್ ಅಲ್ಲಿ ಮಾಡ್ಬಿಡಿ ಮತ್ತೆ. ಓಕೆ ಫ್ರೆಂಡ್ಸ್, ನಾನು ಎವ್ರಿ ಟೈಮ್ ಹೇಳ್ದಂಗೆ ಈ ಲೊಕ್ಯಾಲಿಟಿಲಿ ಏನಾನ ನೀವು ಮನೆ ಕಟ್ಕೊಂಡ್ರೆ ಅಥವಾ ನೀವು ಏನಾನ ಸೈಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಪಕ್ಕಾ ಈ ಲೊಕೇಶನ್ನು ಈ ಎನ್ವೈರನ್ಮೆಂಟ್ಗೆ ಕಳ್ದೋಗ್ತೀರಾ.